everyone, welcome back to my channel. SSLC 2021 MCQ Physics and Mathematics ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತಿನ ಸೆಷನ್ ಅಲ್ಲಿ ನಾನು ಮ್ಯಾಥ್ಸ್ ಗೆ ರಿಲೇಟೆಡ್ ಆಗಿ ಮಾಡ್ತಿರುವಂತ ಲಾಸ್ಟ್ ರಿವಿಷನ್ ಲಾಸ್ಟ್ DDPI ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಒಂದು ಕ್ಲಾರಿಟಿ ಸಿಗುತ್ತೆ. ಮ್ಯಾಥ್ಸ್ ಪೇಪರ್ ಫೈನಲ್ ಒಂದು ರಿವಿಷನ್ ಮಾಡಿದ್ರೆ ನಿಮಗೆ ಒಂದು ಮ್ಯಾಥ್ಸ್ ಅಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅಂತ ಒಂದು ನಿಮ್ಗೆ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಸೊ ನಾನು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಪೇಪರ್ ಶಿವಮೊಗ್ಗ ಪೇಪರ್. ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಪೇಪರ್ ನಾನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ, ಕೆಲವೊಂದು ಡಿಸ್ಟ್ರಿಕ್ಟ್ ಪೇಪರ್ಸ್ ನ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಪೇಪರ್ಸ್ ಅಥವಾ ಸ್ಟೇಟ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಪೇಪರ್ಸ್ ಆಲ್ಮೋಸ್ಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ನಿಯರೆಸ್ಟ್ ಆಗಿರುತ್ತೆ, ಪ್ಯಾಟ್ರನ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಹಾಗಾಗಿ ಸೊ ಈ ಪೇಪರ್ ನಾವು ಡಿಸ್ಕಸ್ ಮಾಡ್ತಾ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಯಾವ ತರ ಕ್ವೆಶನ್ಸ್ ಬಂದಿದೆ ಅಂತ ನೋಡ್ತಾ ಬರೋಣ. ಹಾಗೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಆ ಚಾಪ್ಟರ್ ಅನ್ನೋದನ್ನ ನೋಡ್ತಾ ಬರೋಣ. ನೀವು ನನ್ನ ಜೊತೆ ಸಾಲ್ವ್ ಮಾಡ್ತಾ ಬನ್ನಿ. ಕ್ವೆಶನ್ ನೋಡಿದ ತಕ್ಷಣ ಫಸ್ಟ್ ನಿಮ್ ತಲೆಯಲ್ಲಿ ಬರ್ಬೇಕಾಗಿರೋದು ಯಾವ ಲೆಸನ್, ಆ ಕ್ವೆಶನ್ ಯಾವ ಲೆಸನ್ಗೆ ರಿಲೇಟೆಡ್ ಆಗಿರೋದು ಅಂತ. ಅದಾದ್ಮೇಲೆ ಆ ಕ್ವೆಶನ್ಗೆ ಈಸಿ ಫಾರ್ಮುಲಾ ನಾನೇನ್ ಕಲ್ತಿದ್ದೀನಿ ಅನ್ನೋದು ಬರಬೇಕು, ಅಥವಾ ಯಾವ ಮೆಥಡ್ ಅಪ್ಲೈ ಮಾಡಬೇಕು ಆನ್ಸರ್ ಬರಬೇಕು ಅಂತಂದ್ರೆ ಈ ತರ. ಸೊ ಪ್ರತಿಯೊಂದು ಕ್ವೆಶನ್ಗೂ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಹೋದ್ರೆ ಡೆಫಿನೆಟ್ಲಿ ನಮ್ಮ ಟಾರ್ಗೆಟ್ 40 ಔಟ್ ಆಫ್ 40 ರೀಚ್ ಆಗೇ ಆಗ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದು DDPI ಪೇಪರ್, ಶಿವಮೊಗ್ಗ ಪೇಪರ್. ಆಲ್ಮೋಸ್ಟ್ ಎಲ್ಲ ಮೂರು ಇರುವಂತ ಪೇಪರ್ ಇದು, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ನಾನ್ ಬೇಕಾದ್ರೆ ಈ ಪೇಪರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಉಳಿದಿದ್ದೆ ಮಾಡಿ. ಜೊತೆಗೆ ಸೈನ್ಸ್, ಫಿಸಿಕ್ಸ್ ಇದ್ರಲ್ಲಿ ಕೊಟ್ಟಿರೋದು ಆಲ್ಮೋಸ್ಟ್ ನಾನ್ ರಿವೈಸ್ ಮಾಡಿರುವಂತ ಕೀ ಪಾಯಿಂಟ್ಸ್ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡೋದನ್ನ ಮರಿಬೇಡಿ. ಚೆಕ್ ಮಾಡಿ ಅದೇ ಪಾಯಿಂಟ್ಸ್ ಇದೆಯಾ ಅಂತ ಹೇಳಿ. ಸೊ ನಾನು ಇವತ್ತು ಜಸ್ಟ್ ಮ್ಯಾಥ್ಸ್ ಮಾತ್ರ ಇದರಲ್ಲಿ ನಾನು ರಿವೈಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಬರೋಣ ಬನ್ನಿ ಒಂದೊಂದೇ ಕ್ವೆಶನ್ಸ್. ಸೊ ಫಸ್ಟ್ ಕ್ವೆಶನ್ ನೋಡಿ, ಇದು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇರೋದ್ರಿಂದ ಕನ್ನಡ ಮೀಡಿಯಂ ಅವರು ಕೂಡ ನೀವು ಕ್ವೆಶನ್ಸ್ ನೋಡ್ಕೊಂಡು, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಕನ್ನಡದಲ್ಲೇ ಆಗಿರೋದ್ರಿಂದ ಒಂದ್ ಸ್ವಲ್ಪ ಟರ್ಮ್ಸ್ ವ್ಯತ್ಯಾಸ ಆಗ್ಬೋದು ಅಷ್ಟೇ. ನಾನು ಇಂಗ್ಲಿಷ್ ಟರ್ಮ್ಸ್ ಯೂಸ್ ಮಾಡೋದ್ರಿಂದ ನೀವು ಅದೇ ಮೆಥಡ್ ನ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಈಸಿನೇ ಆಗುತ್ತೆ ನಿಮ್ಗೂ ಕೂಡ. ಓಕೆ, ಸೊ ನೋಡಿ, ಇಲ್ಲಿ ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಆಗಿರೋದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಲೆಸನ್ ಇಂದ. ಬೈ ಸಾಲ್ವಿಂಗ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ x plus y is equal to 20 and x minus y is equal to 10, then the value of x and y are ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ನಾನು ಎರಡು ಈಕ್ವೇಶನ್ ಕೊಟ್ಟಾಗ ಏನ್ ಮಾಡಿ ಅಂತ ಹೇಳಿದೀನಿ, ಎಲಿಮಿನೇಷನ್ ಮೆಥಡ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಹಾಗೆ ನೋಡಿ ಎರಡು ನಂಬರ್ ನ ಆಡ್ ಮಾಡಿದ್ರೆ 20 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರಬೇಕು. ಈಗ ಫಸ್ಟ್ ಆಪ್ಷನ್ ನೋಡೋಣ. 15 plus 5 20, 15 minus 5 10. ಎಸ್, ಇಟ್ ಸ್ಯಾಟಿಸ್ಫೈ ಆಗ್ತದೆ ಆಕ್ಚುಲಿ, ಏನೇ ಆನ್ಸರ್ ಇಲ್ಲಿ. ಓಕೆ, ಬಟ್ ಇನ್ ಉಳಿದಿದ್ ಮೂರು ಚೆಕ್ ಮಾಡೋಣ. ನೋಡಿ, 5 plus 15 20 ಆಗುತ್ತೆ, ಬಟ್ 5 minus 15 minus 10 ಆಗುತ್ತೆ, ನಾಟ್ ಪ್ಲಸ್ 10. ಓಕೆ, ಅದೇ ತರ ನೋಡಿ 8 plus 2 20. ನೆಕ್ಸ್ಟ್ ನೋಡಿ 18 plus 2 20 ಆಗುತ್ತೆ, ಬಟ್ 18 minus 2 16 ಆಗುತ್ತೆ. ಅದೇ ತರ 2 plus 18 20 ಆಗುತ್ತೆ, ಬಟ್ 2 minus 18 minus 16 ಆಗುತ್ತೆ. ಸೊ ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ನೋಡಿ, ಪ್ರತಿಯೊಂದು ನಾನು ನಿಮ್ಗೆ ರಿವೈಸ್ ಮಾಡಿರೋ ತರಾನೇ ಇದೆ. ಓವರ್ ಆಲ್ ನಾನು ರಿವಿಷನ್ ಏನಂತ ಹೇಳಿದ್ದೆ, ಸಿಂಗಲ್ ಈಕ್ವೇಶನ್, ಡಬಲ್ ಈಕ್ವೇಶನ್ ಈ ತರ ಕೊಡ್ತಾರೆ ಅಂತ ಹೇಳಿ. ನೋಡಿ, ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ವಿಚ್ ಸ್ಯಾಟಿಸ್ಫೈಸ್ ದಿ ಲೀನಿಯರ್ ಈಕ್ವೇಶನ್ ಎಕ್ಸ್ ಪ್ಲಸ್ 3y is equal to 10 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಒಂದು ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾರೆ, ಒಂದೇ ಒಂದು ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ನೀವು ಎರಡು ತರ ಮೆಥಡ್ ಸಾಲ್ವ್ ಮಾಡಬಹುದು. ನಂಬರ್ 1, ಅವರೇ ಕೊಟ್ಟಿರೋ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಗೆ ವೈ ಗೆ RHS ಬರುತ್ತಾ ಅಂತ ಚೆಕ್ ಮಾಡೋದು ಒಂದು ಮೆಥಡ್. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ನಾನು? ಸೊ ನಿಮಗೆ ಪ್ರತಿಯೊಂದು ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಎ 3 ಮತ್ತೆ 1 ಕೊಡೋದು, ಆಪ್ಷನ್ ಬಿ 1 ಮತ್ತೆ 3 ಕೊಡೋದು, ಆಪ್ಷನ್ ಸಿ 5 and 2, ಆಪ್ಷನ್ ಡಿ 4 and 4. ಪ್ರತಿಯೊಂದು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋದು. ಇಲ್ವಾ, ಇನ್ನೂ ಸಿಂಪಲ್ ಮೆಥಡ್ ಅಂತಂದ್ರೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 3y is equal to 10 ಅಂತ ಬರ್ಕೊಳ್ಳಿ. ನಮ್ಗೆ ಇವಾಗ ಏನ್ ಬೇಕಾಗಿರೋದು, ಎಕ್ಸ್ ಬೇಕು ಅನ್ಕೊಳ್ಳೋಣ. ಎಕ್ಸ್ is equal to 10 minus 3y, 10 minus 3y. ಓಕೆ, ಈಗ ನೋಡಿ, ಇಲ್ಲಿ ಕೊಟ್ಟಿರುವಂತ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಸೇಮ್ ಬರತ್ತಾ ಅಂತ ಚೆಕ್ ಮಾಡಿ. ಸೊ ನಾವು ನೋಡಿ, ಇಲ್ಲಿ ನಾನು 1 ಕೊಟ್ಟೆ ಅಂತಂದ್ರೆ ಇಲ್ಲಿ ನೋಡಿ 3 into 1 3 ಆಗುತ್ತೆ, 10 minus 3 7 ಬರುತ್ತೆ. ಸೊ ಇಲ್ಲಿ x 7 ಇದೆಯಾ? ಇಲ್ಲ. ಈಗ ನೋಡಿ, ಅದೇ y ನಾನು 3 ಕೊಡ್ತೀನಿ. 3 3s ಏನಾಗುತ್ತೆ, 10 into 3 3s 10 into 3 3s ಅಂದ್ರೆ 9, 10 minus 9 1 ಆಗುತ್ತೆ. ನೋಡಿ, ಸೊ ಆಪ್ಷನ್ ಬಿ ಕರೆಕ್ಟ್ ಇಲ್ಲಿ. ಓಕೆ, ಎರಡು ಮೆಥಡ್ ನೀವು ಸಾಲ್ವ್ ಮಾಡಬಹುದು. ಇಲ್ವಾ, ಯಾವ್ದಾದ್ರು ಎಕ್ಸ್ ಇಲ್ಲ y ಗೆ ಎಕ್ಸ್ಪ್ರೆಸ್ ಮಾಡಿ, y ವ್ಯಾಲ್ಯೂ ಕೊಡಿ, ಎಕ್ಸ್ ವ್ಯಾಲ್ಯೂ ಇಲ್ಲಿ ಬಂದಿರೋ ಎಕ್ಸ್ ವ್ಯಾಲ್ಯೂನೇ ಈಕ್ವೇಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಇಲ್ಲ ಅಂತಂದ್ರೆ ಎಕ್ಸ್ ವೈ ನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಇಲ್ಲಿ ಫಸ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 plus 3 into 1 3 plus 3 6 ಆಗುತ್ತೆ, 10 ಆಗಲ್ಲ.
ಈಗ 1 ಅಂತ ಕೊಟ್ರೆ 1 ಪ್ಲಸ್ 3 ಇಂಟು 3 9, 9 ಪ್ಲಸ್ 1 10 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಈಕ್ವೇಶನ್ 2 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬರ್ಕೊಳ್ಳೋಣ. ನೋಡಿ ಇಲ್ಲಿ 2 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 2x ಸ್ಕ್ವೇರ್. ಈಗ ನೋಡಿ 2 ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು ಎಕ್ಸ್ 2x, 2 ಇಂಟು 3 6 ಆಯ್ತು, ಇಸ್ ಈಕ್ವಲ್ ಟು 2x ಸ್ಕ್ವೇರ್. ಇದಿಷ್ಟನ್ನು ನಾವು ಆ ಕಡೆ ತಗೊಂಡೋಣ. ಬಿಕಾಸ್ ನಮಗೆ ಎಕ್ಸ್ ಸ್ಕ್ವೇರ್ ಏನಾಗಿರ್ಬೇಕು, ಪಾಸಿಟಿವ್ ಅಲ್ಲಿ ಇರಬೇಕು, ನೆಗೆಟಿವ್ ಅಲ್ಲ. ಹಾಗಾದ್ರೆ ನಾನು ಇದನ್ನ ಪೂರ್ತಿ ಕಡೆಗೆ ತಗೊಂಡ್ ಬಂದ್ರೆ ಏನಾಗುತ್ತೆ, 2x ಸ್ಕ್ವೇರ್ ಮೈನಸ್ 2x ಮೈನಸ್ 6 ಇಸ್ ಈಕ್ವಲ್ ಟು 0 ಆಯ್ತು. ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ನೋಡಿ, ಇಲ್ಲಿ ಇದೇ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಾ, 2x ಸ್ಕ್ವೇರ್ ಮೈನಸ್ 2x ಮೈನಸ್ 6, ಎಸ್ ಆಪ್ಷನ್ ಸಿ ಇದೆ. ಕೆಲವೊಂದು ಟೈಮು ಇದನ್ನು ರೆಡ್ಯೂಸ್ ಮಾಡ್ತಾರೆ, ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ, ಇದನ್ನ ಡಿವೈಡೆಡ್ ಬೈ 2 ಮಾಡಿ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 3 ಬರುತ್ತೆ. ಸೊ ಇದು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ, ನೋಡ್ಕೋಬೇಕು ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡಿದಾರ ಅಥವಾ ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಬಂದಿರೋದೇ ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟಿದಾರ. ಸೊ ಎರಡನ್ನು ಚೆಕ್ ಮಾಡಬೇಕು, ನೆನಪಲ್ಲಿ ಇರ್ಲಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ಇನ್ ದಿ ಟೂ ಲೀನಿಯರ್ ಈಕ್ವೇಶನ್ a1x plus b1y plus c1 is equal to 0 and a2x plus b2y plus c2 is equal to 0 where x and y are variables. If a1 by b1 is not equal to a2 by b2 then the lines are ಅಂತ ಹೇಳಿ ಕೊಟ್ಟಿದ್ದಾರೆ. ಮ್ಯಾಮ್ ಇದೊಂದು ಸ್ವಲ್ಪ ಉಲ್ಟಾ ಕೊಟ್ಟಿದಾರಲ್ಲ, ಇದೇನಿದು a1 by b1 a2 by b2 ಅಂತ ಕೊಟ್ಟಿದಾರಲ್ಲ ಮ್ಯಾಮ್, ಈ ತರ ರಿಲೇಶನ್ಶಿಪ್ ಇಲ್ವೇ ಇಲ್ವಲ್ಲ? ಜಸ್ಟ್ ಅಬ್ಸರ್ವ್ ಮಾಡಿ, a1 by b1 ನಾಟ್ ಈಕ್ವಲ್ ಟು a2 by b2. ಜಸ್ಟ್ ನೋಡಿ ಇವೆರಡನ್ನು ಇಂಟರ್ಚೇಂಜ್ ಮಾಡಿದ್ದಾರೆ ಅಷ್ಟೇ, ಇಂಟರ್ಚೇಂಜ್ ಮಾಡಿದ್ದಾರೆ. a1 by a2 ಇಸ್ ನಾಟ್ ಈಕ್ವಲ್ ಟು b1 by b2. ಇದು ಆಗತ್ತೆ ಮ್ಯಾಮ್, ತಪ್ಪಾಗಿದೆ ಅಂತ ಹೇಳಿ ನೀವು ಕನ್ಫ್ಯೂಸ್ ಆಗಬಾರ್ದು. ಜಸ್ಟ್ ಇಲ್ಲಿ ಇಂಟರ್ಚೇಂಜ್ ಕೂಡ ಮಾಡ್ಬೋದು ನಾವು. ಮಲ್ಟಿಪ್ಲಿಕೇಶನ್ ಫ್ರಮ್ ನೋಡಿ, ನಾವೇನ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಯು ಕ್ಯಾನ್ ಇಂಟರ್ಚೇಂಜ್. ಸೊ a2 ಇಲ್ಲಿ ತಗೊಂಡಿದ್ದಾರೆ, b1 ಇಲ್ಲಿ ತಗೊಂಡಿದ್ದಾರೆ ಅಷ್ಟೇನೆ. ಸೊ ಅವಾಗ ಏನಾಯ್ತು, a1 by a2 ಇಸ್ ನಾಟ್ ಈಕ್ವಲ್ ಟು b1 by b2 ನೇ ಆಯ್ತು. ಸೊ ಫಸ್ಟ್ ಒನ್ ನಾಟ್ ಈಕ್ವಲ್ ಆದ್ರೆ ಸೊ ಏನಾಗುತ್ತೆ, ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಫ್ ಇಟ್ ಇಸ್ ಯುನಿಕ್ ಸೊಲ್ಯೂಷನ್, ವಾಟ್ ಟೈಪ್ ಆಫ್ ಲೈನ್ಸ್ ದೇ ಆರ್ ಇಂಟರ್ಸೆಕ್ಟಿಂಗ್, ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ದಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 55. ಅಂದ್ರೆ S10 ಕೊಟ್ಟಿದ್ದಾರೆ, ಇಷ್ಟಂತ 55. ಅಂಡ್ ದಿ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 45. ಸೊ ಹಾಗಾದ್ರೆ S9 ಇಸ್ ಈಕ್ವಲ್ ಟು 45. ಹಾಗಾದ್ರೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು, 10th ಟರ್ಮ್ ಅಂತಿದ್ದಾರೆ ಅಂದ್ರೆ A10. ನಿಮಗೆ ಗೊತ್ತಿದೆ ಫಾರ್ಮುಲಾ, ನಾನು ಈಗ ಆಲ್ರೆಡಿ ನಾನು ರಿವಿಷನ್ ಮಾಡ್ಬೇಕಾದ್ರೆ ಹೇಳಿದೀನಿ. AN ಬೇಕು ಅಂತಂದ್ರೆ SN ಮೈನಸ್ SN ಮೈನಸ್ 1. ಹಾಗಾದ್ರೆ A10 ಅಂತಂದ್ರೆ S10 ಮೈನಸ್ S9. ನೋಡಿ 55 ಮೈನಸ್ 45 10 ಆಯ್ತು. ಆಪ್ಷನ್ ಡಿ ಇಸ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ದಿ 10th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ A10 ಕೇಳ್ತಿದಾರಪ್ಪ. A10 ಅಂತಂದ್ರೆ ಹೇಗೆ ಬರ್ಕೋಬಹುದು ನಾವು, ಸಿಂಪಲ್ ಆಗಿ a ಪ್ಲಸ್ 9d. ಸೊ a ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ವಿಚ್ ಇಸ್ ದ ಫಸ್ಟ್ ಟರ್ಮ್ 0 0 ಪ್ಲಸ್ ಡಿ ಎಷ್ಟು, a2 ಮೈನಸ್ a1 4 ಮೈನಸ್ 0 4 ಅಥವಾ 8 ಮೈನಸ್ 4 4 ಬರುತ್ತೆ, 4 ಬರುತ್ತೆ. ಈಗ ನೋಡಿ 0 ಪ್ಲಸ್ 9 4 36, 36 ಪ್ಲಸ್ 0 ಇಟ್ ಇಸ್ 36. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸ್ವಲ್ಪ ನಿಧಾನಕ್ಕೆ ಒಂದೊಂದೇ ಕ್ವೆಶನ್ ಸಾಲ್ವ್ ಮಾಡ್ತಾ ಬನ್ನಿ, ಈಸಿ ಅಂತಾನೆ ಫೀಲ್ ಆಗುತ್ತೆ ನಿಮ್ಗೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಏನ್ ಕೊಟ್ಟಿದ್ದಾರೆ, 7, a, b, 22 are the consecutive terms of arithmetic progression, then the value of a and b are ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಅಬ್ಸರ್ವ್ ಮಾಡಿ, ಇದನ್ನ ನಾನು ಏನಂತ ಹೇಳಿದೆ, ಎಷ್ಟು ಡಿ ಇದೆ ಅಂತ ಚೆಕ್ ಮಾಡಿ ಅಂತ ಹೇಳಿದೀನಿ. ಹೌ ಮೆನಿ ಡಿಸ್ ನೋಡಿ ಇಲ್ಲಿ, 1 2 3d. ಸೊ 3d ಈಕ್ವಲ್ಸ್ 22 ಮೈನಸ್ 7 ಎಷ್ಟಾಗುತ್ತೆ, 22 ಮೈನಸ್ 7 ಅಂತಂದ್ರೆ ಇಟ್ ಇಸ್ 15 ಆಯ್ತು. ಸೊ ಹಾಗಾದ್ರೆ ನೋಡಿ 3 1s 3 5s, ಡಿ ಈಕ್ವಲ್ಸ್ ಏನ್ ಬಂತು, 5 ಬಂತು. ಈಗ 7 ಪ್ಲಸ್ 5 ಎಷ್ಟಾಯ್ತು, 12 ಆಯ್ತು. ಈಗ ಜಸ್ಟ್ ಡಿ ನ ಆಡ್ ಮಾಡಿ, ಕಾಮನ್ ಡಿಫ್ರೆನ್ಸ್ ಚೆಕ್ ಆಯ್ತು ಇವಾಗ. ಹಾಗಾದ್ರೆ ಎ ಬರ್ಬೇಕು ಅಂದ್ರೆ 7 ನಾವು ಎಷ್ಟು ಆಡ್ ಮಾಡ್ಬೇಕು, 5. 7 ಪ್ಲಸ್ 5 ಏನಾಯ್ತು, 12 ಆಯ್ತು. 12ಗೆ ಮತ್ತೆ 5 ಆಡ್ ಮಾಡಿ, 12 ಪ್ಲಸ್ 5 ಎಷ್ಟಾಯ್ತು, 17 ಆಯ್ತು. ಹಾಗಾದ್ರೆ ನಂಬರ್ ಯಾವ್ದು ಬಂತು, 12 and 17 ವಿಚ್ ಇಸ್ ಆಪ್ಷನ್ ಬಿ. ಓಕೆ, ಸೊ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್, ಇದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಹೌ ಮೆನಿ ಡಿಸ್ ಆರ್ ದೇರ್, ಎಷ್ಟು ಡಿ ಇದೆ ನೋಡಿ, 7 ಇಂದ ಎಗೆ ಒಂದು, ಎ ಇಂದ ಬಿ ಗೆ ಒಂದು, ಬಿ ಇಂದ 22 ಒಂದು, 3d. ಆಮೇಲೆ ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, 22 ಮೈನಸ್ 7 ಇಟ್ ಇಸ್ 15. ಹಾಗಾದ್ರೆ ಡಿ ವ್ಯಾಲ್ಯೂ ಏನಾಯ್ತು, 5 ಬಂತು. ಸೊ 5 ನ ಜಸ್ಟ್ ಆಡ್ ಮಾಡಿ ಫಸ್ಟ್ ಟರ್ಮ್ಗೆ, 7 ಪ್ಲಸ್ 5 12, 12 plus 5 17. So 12 and 17 are the two terms of an AP. Okay, next question ಹೋಗೋಣ.
In an AP, if the nth term an equals 2n minus 5, then the first term, ನೋಡಿ an ಕೊಟ್ಟಿದ್ದಾರೆ 2n minus 5 ಕೇಳ್ತಾರೆ, a1 ಕೇಳ್ತಾರೆ, ಅಂದ್ರೆ n ಪ್ಲೇಸ್ ಅಲ್ಲಿ ನಾವೇನ್ ಮಾಡಬೇಕು 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 into 1 minus 5, 2 ones are 2, 2 minus 5 ಅರ್ಥ ಮಾಡ್ಕೊಳ್ಳಿ. 2 minus 5 ಅಂತಂದ್ರೆ ಏನಾಯ್ತು -3, ವಿಚ್ ಇಸ್ ಆಪ್ಷನ್ ಸಿ. ತುಂಬಾ ಸಿಂಪಲ್ ಆಗಿದೆ ಕ್ವೆಶನ್ಸ್. ಡೆಫಿನೆಟ್ಲಿ 100% ನಿಮ್ಮ ಎಕ್ಸಾಮ್ ಅಲ್ಲೂ ಇದೇ ತರ ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಬಟ್ ಒಂದೊಂದು ಕ್ವೆಶನ್ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅನ್ AP whose first term is a and last term is l. ನಾನು ಹೇಳಿದೆ ಡೆಫಿನೆಟ್ಲಿ ಒಂದು ಕ್ವೆಶನ್ ಫಾರ್ಮುಲಾ ರಿಲೇಟೆಡ್ ಆಗಿ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಕೊಟ್ಟಿದ್ದಾರೆ, ಎಲ್ ಅಂತ ಹೇಳ್ತಾರೆ. AP in terms of a and l ಅಂತ ಬಂದ್ರೆ ಯಾವ್ದಾಗುತ್ತೆ? ಆಪ್ಷನ್ ಡಿ ಇಸ್ ಕರೆಕ್ಟ್. Sn equals n/2 a plus l ಆಗುತ್ತೆ. a plus l. ಅದೇ ನೋಡಿ, ಫಸ್ಟ್ ಒನ್ ಆಗಲ್ಲ, ಸೆಕೆಂಡ್ ಒನ್ ಆಗಲ್ಲ, ಥರ್ಡ್ ಒನ್ ಆಗಲ್ಲ. ಓಕೆ, ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ದಿ ರೂಟ್ಸ್ ಆಫ್ ದಿ ಕ್ವಾಡ್ರೆಟಿಕ್ ಇಕ್ವೇಶನ್ x² + 3x + 2 = 0 ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ +2 ಬರಬೇಕು. ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ +2 ಬರಬೇಕು. ಆಡ್ ಮಾಡಿದ್ರೆ +3 ಬರಬೇಕು. ಅಬ್ಸರ್ವ್ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ +2 ಬರಬೇಕು, ಆಡ್ ಮಾಡಿದ್ರೆ ಪ್ಲಸ್ ಬರಬೇಕು. ನೋಡಿ, 2 ones +1 +2 +2 +1 ಆಯ್ತು. ಬಟ್ ನಮ್ಗೆ ರೂಟ್ಸ್ ಏನಾಗಿರುತ್ತೆ? ಇವೆರಡರ ಆಪೋಸಿಟ್ ಸೈನು. ಯಾಕೆ ಅಂತಂದ್ರೆ ನೀವು ಈಕ್ವೇಟ್ ಮಾಡಿದಾಗ ಝೀರೋಗೆ ಈಕ್ವೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇದನ್ನ ನೀವು x + 2 = 0 ಅಂತ ಬರೀತೀರಾ, x ಏನಾಗುತ್ತೆ? -2 ಆಗುತ್ತೆ. ಅದೇ x + 1 = 0 ಮಾಡ್ತೀರಾ, x ಏನಾಗುತ್ತೆ? -1. ಜಸ್ಟ್ ನೋಡ್ಕೊಳ್ಳಿ, ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ +2 ಆಗಬೇಕು, ಆಡ್ ಮಾಡಿದ್ರೆ +3 ಬರುತ್ತೆ. ಬಟ್ ಸೊ +2 +1 ಆದ್ರೆ ನಾವು ಇಲ್ಲಿ ರೂಟ್ಸ್ ಅಂತ ಕೇಳಿದಾಗ ನೆಗೆಟಿವ್ ಸೈನ್ ತಗೋಬೇಕು, ವಿಚ್ ಇಸ್ -1 and -2. -1 and -2 are the roots. Okay, the roots of the quadratic equation ax² + bx + c = 0 where a is not equal to 0 are ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ರೂಟ್ಸ್ ಫಾರ್ಮುಲಾ ನೋಡಿ, ಇಲ್ಲಿ ಕೂಡ ಫಾರ್ಮುಲಾ ಬಂದಿದೆ. ಯಾವ ಫಾರ್ಮುಲಾ? ವಿಚ್ ಇಸ್ ಆಪ್ಷನ್ ಬಿ, -b +r - b² - 4ac/2a. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರೆಟಿಕ್ ಇಕ್ವೇಶನ್ x² - 4x + 12 = 0. ಸೊ ನೇಚರ್ ಆಫ್ ರೂಟ್ಸ್ ಅಂದಾಗ ನಾನು ಹೇಳಿದ್ದೀನಿ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ b² - 4ac ಫೈಂಡ್ ಔಟ್ ಮಾಡಬೇಕು. ಸೊ b -4² -4 × 1 × 12 ಇದೆ. ಸೊ -4² ಅಂದ್ರೆ 16 ಆಯ್ತು, 16 ಆಯ್ತು. ಇಲ್ಲೇನಿದೆ 4ac ಅಂತಂದ್ರೆ 12 4s 48 ಆಯ್ತು. ಸೊ ಇಲ್ಲೇನ್ ಬರುತ್ತೆ ನಿಮ್ಗೆ? 48 - 16 ಅಂತಂದ್ರೆ ಎಷ್ಟಾಯ್ತು? -32 ಬಂತು, ವಿಚ್ ಇಸ್ ನೆಗೆಟಿವ್. ಸೊ ನೆಗೆಟಿವ್ ಬಂದ್ರೆ ನಾವು ಇಮ್ಯಾಜಿನರಿ ರೂಟ್ಸ್ ಅಂತೀವಿ, ಇಲ್ಲ ನೋ ರಿಯಲ್ ರೂಟ್ಸ್ ಅಂತೀವಿ. ಸೊ ವಿಚ್ ಇಸ್ ನಾಟ್ ರಿಯಲ್ ರೂಟ್ಸ್, ವಿಚ್ ಇಸ್ ಆಪ್ಷನ್ ಸಿ. Okay, -4² -4ac. So 4 × 1 × 12, 12 4s 48, 48 - 16, it is -32. ನೆಗೆಟಿವ್ ಬರ್ತಿದೆ. ಸೊ ನೆಗೆಟಿವ್ ಅಂದ್ರೆ ಏನಾಯ್ತು? ಲೆಸ್ ದೆನ್ 0. ಸೊ ಇಮ್ಯಾಜಿನರಿ ರೂಟ್ಸ್ ಅಂತೀವಿ ಅಥವಾ ನೋ ರಿಯಲ್ ರೂಟ್ಸ್. ಅದಕ್ಕೆ ಇಲ್ಲಿ ನಾಟ್ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾಟ್ ರಿಯಲ್ ನಂಬರ್ಸ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ದಿ ಕ್ವಾಡ್ರೆಟಿಕ್ ಇಕ್ವೇಶನ್ ಇನ್ ದಿ ಫಾಲೋಯಿಂಗ್. ಯಾವುದು ಕ್ವಾಡ್ರೆಟಿಕ್ ಇಕ್ವೇಶನ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಹೇಳಿ ಕೇಳುತ್ತಿದ್ದಾರೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಗೆ ಕ್ವಾಡ್ರೆಟಿಕ್ ಇಕ್ವೇಶನ್ ಅಂತಂದ್ರೆ ಏನಿರಬೇಕು? x² ಬರಬೇಕು. ಸೊ ನೋಡಿ, ಇಲ್ಲಿ x² ಇಲ್ಲ, ಇದಾಗಲ್ಲ. ಇಲ್ಲಿ ನೋಡಿ, ಒಂದು LHS ಒಂದು RHS ಅಲ್ಲಿ ಇದೆ, ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡಬಹುದು, ಇದು ಆಗಲ್ಲ. ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ LCM x × x² ಅಂತಂದ್ರೆ ಏನಾಯ್ತು? x³ + 1/x ಆಗುತ್ತೆ. ಸೊ ಕ್ಯೂಬ್ ಬಂದ್ಬಿಡುತ್ತೆ. ಸೊ ಇದು ಆಗಲ್ಲ. ಇಲ್ಲಿ ನೋಡಿ, x × x x² + 1/x = 0. ಇಲ್ಲಿ x² ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಇನ್ ದಿ ರೈಟ್ ಆಂಗಲ್ ಟ್ರಯಾಂಗಲ್ ಆಂಗಲ್ ಬಿ ಇಸ್ 90 ಡಿಗ್ರಿ. ಓಕೆ, ಬರ್ಕೊಳ್ಳೋಣ. ನೋಡಿ, ಇಲ್ಲಿ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಆಂಗಲ್ ಬಿ. ಸೊ ಎ ಬಿ ಸಿ ಅಂತ ಕೊಡಿದ್ರೆ ಆಂಗಲ್ ಬಿ ಇಸ್ 90 ಡಿಗ್ರಿ. ಇಫ್ tan c = 1, ಇಫ್ tan c = 1 ಅಂತಂದ್ರೆ ಈ ಟ್ಯಾನು ಸಿ ಅಂತ ನೋಡ್ಕೊಳ್ಳಿ. ಇಲ್ಲಿ tan c = 1 ಅಂದ್ರೆ ಟ್ಯಾನ್ ಅಲ್ಲಿ ನಿಮ್ಗೆ 1 ಬರೋದು ಎಷ್ಟು ಡಿಗ್ರಿಗೆ? ಜಸ್ಟ್ ಅಬ್ಸರ್ವ್ ಮಾಡಿ, ಟ್ಯಾನ್ ಅಲ್ಲಿ ನಿಮ್ಗೆ ಬರೋದು 1 ವ್ಯಾಲ್ಯೂ ಟೇಬಲ್ ನೆನ್ಪು ಮಾಡ್ಕೊಳ್ಳಿ. ಟ್ಯಾನ್ ಅಲ್ಲಿ ವ್ಯಾಲ್ಯೂ 1 ಬರೋದು ಯಾವಾಗ? 45 ಡಿಗ್ರಿಗೆ. ಹಾಗಾದ್ರೆ ಸಿ ಏನಾಯ್ತು? ಇದು 45 ಡಿಗ್ರಿ. ಇದು 90 ಡಿಗ್ರಿ. ನೋಡಿ, ಇಲ್ಲಿ ಒಂದು 90 ಇನ್ನೊಂದು 45 ಅಂದ್ರೆ ಡೆಫಿನೆಟ್ಲಿ ಆಂಗಲ್ ಏನಾಗಿರುತ್ತೆ? 45. ಸೊ 45 45 90, ಇಟ್ ಇಸ್ 180. ಓಕೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಕೊಟ್ಟಾಗ ಜಸ್ಟ್ ಯು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ವೆನ್ ಯು ವಿಲ್ ಗೆಟ್ tan 1 ವ್ಯಾಲ್ಯೂ ಯಾವಾಗ ಬರೋದು? ಸೊ ಇಟ್ ಇಸ್ 45 ಡಿಗ್ರಿ. ಸೊ 1 is 90, another is 45 ಅಂದ್ರೆ ಡೆಫಿನೆಟ್ಲಿ 1 more angle will be 45.
ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. If sin theta is equal to 3/5, then the value of 2 sin theta ಅಂತ ಹೇಳಿ ಕೇಳ್ತಾರೆ. The value of 2 sin theta ತುಂಬಾ ಸಿಂಪಲ್ ಆಗಿದೆ. sin theta ಕೊಟ್ಟಿದ್ದಾರೆ. 2 sin theta ಅಂದ್ರೆ ಏನು? 2 into 3/5. 2 3s are 6/5. ಸೊ ಆನ್ಸರ್ ಏನಾಯ್ತು? 6/5, which is option C. ತುಂಬಾ ಸಿಂಪಲ್ ಆಗಿದೆ. 2 sin theta ಅಂತ ಹೇಳಿ ಕನ್ಫ್ಯೂಸ್ ಆಗೋದು ಬೇಡ. They gave sin theta, that is 3/5. The value of 2 sin theta ಅಂದ್ರೆ 2 into 3/5, which is equal to 6/5. ನೆಕ್ಸ್ಟ್ ಕ್ವೆಶನ್, cos 48 ಡಿಗ್ರಿ ಮೈನಸ್ sin 42 ಡಿಗ್ರಿ. ಎಸ್, ಇದನ್ನ ನೋಡಿ ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ. ಸೊ ಮೈನಸ್ ಇದ್ದು 48 42 ಕಾಂಪ್ಲಿಮೆಂಟರಿ, ಸೈನ್ ಆರ್ ಕಾಂಪ್ಲಿಮೆಂಟರಿ, ಇನ್ ಬಿಟ್ವೀನ್ ದೆಮ್ ಆರ್ ಸಬ್ಟ್ರಾಕ್ಷನ್ ಇದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನಂತ ಹಾಕಿ ಅಂತ ಹೇಳಿದ್ದೀನಿ, 0 0. ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇನ್ ದಿ ಫಿಗರ್ ABC is a right angle triangle with angle B is 90 degree, BC equals 6 centimeter and angle C is 60 degree. The length of AC, just observe ಮಾಡಿ. ಇದು ಆಂಗಲ್ ಸಿ ನೋಡಿದೆ, ಇದು ಆಂಗಲ್ ಸಿ ನ. ಆಂಗಲ್ ಸಿ ಗೆ ಇದು ಏನು ಅಡ್ಜಸೆಂಟ್ ಆಗತ್ತಾ? ಅರ್ಥ ಮಾಡ್ಕೋಬೇಕು. ಆಂಗಲ್ ಸಿ ಗೆ ಇದು ಅಡ್ಜಸೆಂಟ್. ಕೇಳ್ತಾ ಇರೋ ಎ ಸಿ ಏನಾಗುತ್ತೆ? ಹೈಪೋಟೆನಸ್. ನೋಡಿ ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರೋ ಬಿ ಸಿ ಆಂಗಲ್ ಸಿ ಗೆ ಅಡ್ಜಸೆಂಟ್, ಕೇಳ್ತಾ ಇರೋ ಎ ಸಿ ಹೈಪೋಟೆನಸ್. ಹಾಗಾದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದ್ರೆ ನಾವು ಯಾವ್ದಕ್ಕೆ ಹೋಗ್ತೀವಿ? ಕಾಸ್ ಥೀಟಾ. ಸೊ 6 by, ಅರ್ಥ ಮಾಡ್ಕೊಳ್ಳಿ, 6/h is equal to cos 60 degree. So cos 60 degree, 6/h hypotenuse is equal to cos 60 degrees 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 6 2s are 12 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಎ 12 ಸೆಂಟಿಮೀಟರ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಕೊಟ್ಟಿರೋ 60 ಡಿಗ್ರಿಗೆ ಬಿ ಸಿ is adjacent, AC is the hypotenuse. Adjacent by hypotenuse nothing but cos theta. So 6 by hypotenuse is equal to cos 60. 6 by hypotenuse, what is the value of cos 60? 1/2. So cross multiply ಮಾಡಿದ್ರೆ ಏನಾಯ್ತು? 6 2s are 12 centimeter. Okay. Which of the following is the correct relation? Correct relation ಅಂತ ಕೇಳ್ತಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಅಬ್ಸರ್ವೇಷನ್ ನೋಡ್ಕೊಳ್ಳಿ. sin square theta plus 1 is equal to cos square theta ಅಂತಿದೆ. ನೋಡಿ ನಾವು ಈ ಕಡೆ ತಗೊಂಡ್ ಬಂದ್ರೆ cos ಏನಾಗುತ್ತೆ? ಮೈನಸ್ ಆಗುತ್ತೆ. ನಮ್ಗೆ ಈ ರಿಲೇಶನ್ಶಿಪ್ ಇಲ್ಲ. cos square theta plus sin ಪ್ಲಸ್ ಇರ್ಬೇಕು ಅವೆರಡರ ಮಧ್ಯೆ, ಮೈನಸ್ ಅಲ್ಲ. ಹಾಗಾದ್ರೆ ಇದಲ್ಲ. sin theta is equal to 1/secant theta ಇದೆ, ಅಲ್ಲ, ಬಿಕಾಸ್ 1/cosecant theta ಆಗಬೇಕು, ನಾಟ್ secant theta. ಅದೇ ತರ cos theta ಅಂದ್ರೆ 1/cosecant ಇದೆ, ಇದು ಅಲ್ಲ, ಬಿಕಾಸ್ ಇಟ್ ಮಸ್ಟ್ ಬಿ secant theta. ಫೈನಲಿ tan theta ಅಂತಂದ್ರೆ sin by cos, which is option D is correct. tan theta ಅಂದ್ರೆ ಏನಾಗಿರ್ಬೇಕು? sin theta by cos theta, which is the division ratio. Okay, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೋಡಿ 19 ದಿಂದ ಕೋಆರ್ಡಿನೇಟ್ ಜಾಮೆಟ್ರಿ ಬಂತು. A midpoint of a line segment joining the points A of 0,5 and B of 4,1 is ಅಂತ ಹೇಳ್ತಿದ್ರೆ. ಮಿಡ್ ಪಾಯಿಂಟ್ ಅಂದ್ರೆ ಏನ್ ಮಾಡ್ತೀವಿ? x1 plus x2/2, 0 plus 4, 4/2 ಎಷ್ಟಾಯ್ತು? 2 ಬರುತ್ತೆ. ನೆಕ್ಸ್ಟ್ 5 plus 1, 6, 6/2 ಎಷ್ಟು ಬರುತ್ತೆ? 3, 2,3, 2,3 ಅಂದ್ರೆ ಯಾವ್ದಾಯ್ತು? ಆಪ್ಷನ್ ಎ. ತುಂಬಾ ಸಿಂಪಲ್ ಆಗಿದೆ. x1 plus x2/2, y1 plus y2/2. ಸೊ 2,3 ಕ್ಲಿಯರ್. ನೆಕ್ಸ್ಟ್ ಹೋಗೋಣ. A of 2,3 and B of 5,7 ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್, ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಕೊಟ್ಟಾಗ ಯಾವ ಫಾರ್ಮುಲಾ ಹೋಗ್ಬೇಕು? ಇಲ್ಲೇನಂತ ಬರ್ಕೋತೀರಾ? x1 y1 x2 y2. ಫಾರ್ಮುಲಾ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ x2 minus x1 whole square, y2 minus y1. ಡೈರೆಕ್ಟ್ ಆಗಿ ಬರೀರಿ, ಫಾರ್ಮುಲಾ ಇನ್ ಸಬ್ಸ್ಟಿಟ್ಯೂಷನ್ ಬೇಡ. ನೋಡಿ x2 minus x1, 5 minus 2, 5 minus 2 3 square, 7 minus 3 4 square. ಇಲ್ಲೇ ನೋಡಿ 3 square ಅಂತಂದ್ರೆ 9, 4 square ಅಂದ್ರೆ 16, 16 plus 9 25, root 25 it is 5. ಡೈರೆಕ್ಟ್ ಆಗಿ 5 ಯೂನಿಟ್ಸ್ ಬಂತು. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. In the adjoining figure, the distance between the P and the origin is dash units. Point P ನೋಡಿ, ಪಾಯಿಂಟ್ P ಏನಾಗುತ್ತೆ? x axis 2 ಇದೆ, y axis. ಪಾಯಿಂಟ್ P ಏನಾಯ್ತು? 2,2 ಅಂದ್ರೆ ಇಲ್ಲಿಂದ ಇಲ್ಲಿಗೂ ಎಷ್ಟು ಡಿಸ್ಟೆನ್ಸ್ ಇದೆ? 2 ಇದೆ. ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎಷ್ಟಿದೆ? 2 ಇದೆ. ಹಾಗಾದ್ರೆ ಅವ್ರು ಕೇಳ್ತಾ ಇರೋದು ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಎಲ್ಲಿಂದ? ಆರಿಜಿನ್ ಇಂದ ಪಾಯಿಂಟ್ಗೆ. ಸೊ ಆರಿಜಿನ್ ಇಂದ ಪಾಯಿಂಟ್ ಅಂದಾಗ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ? x square plus y square. ಹಾಗಾದ್ರೆ 2 square plus 2 square. ಹಾಗಾದ್ರೆ ಏನಾಯ್ತು? 2 square plus 2 square, 4 plus 4 8 ಆಯ್ತು. ಇದನ್ನ ನಾವೇನಂತ ಬರ್ಕೋಬಹುದು? 8 ನ 4 into 2. ಅದನ್ನ ಡೈರೆಕ್ಟ್ ಆಗಿ ನಾವು 4 ಕಾಮನ್ ತಗೋದ್ರೆ ಏನಾಯ್ತು? 2 root 2. ಅಥವಾ ನಾನು ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಜಸ್ಟ್ ನೋಡಕ್ ಯಾವ ತರ ಇದೆ? ಸ್ಕ್ವೇರ್ ತರ ಇದೆ. ಸ್ಕ್ವೇರ್ ಅಲ್ಲಿ ಹೇಳ್ತಾ ಇರೋದೇನು? ಡಯಾಗನಲ್. ಸೊ ಎರಡೂ ಸೈಡ್ಸ್ ಏನಿದೆ? 2 2 ಇದೆ. ಸೇಮ್ ಸೈಡ್ಸ್ ಇದ್ರೆ ಡೈರೆಕ್ಟ್ ಆಗಿ ನೀವೇನ್ ಆನ್ಸರ್ ಹಾಕ್ಬೋದು? 2 root 2. ನೋಡಿ, ಎಲ್ಲಾ ಮೆಥಡ್ ನಾನು ಯಾವಾಗ್ಲೂ ಯಾವ್ದೋ ಕ್ವೆಶನ್ಗೆ ಅಪ್ಲೈ ಮಾಡಿರೋದು, ಇನ್ಯಾವುದೋ ಕ್ವೆಶನ್ಗೆ ಅಪ್ಲೈ ಮಾಡ್ಬೋದು ನೀವು. ಅಂದ್ರೆ ಕಾನ್ಸೆಪ್ಟ್ಸ್ ನೋಡಿ ಮ್ಯಾಥ್ಸ್ ಅಲ್ಲಿ ಒಂದೇ ತರ. ನೀವು
ಇದನ್ನ ನಾನು ಹೇಳ್ಕೊಟ್ಟಿದ್ದು ನಿಮಗೆ ಪೈಥಾಗರಸ್ ಅಲ್ಲಿ ನೋಡಿ, ಅದೇ ಪೈಥಾಗರಸ್ ಅಲ್ಲಿ ನೀವು ಇಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಅಬ್ಸರ್ವೇಷನ್ ಆಫ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. In the graph, the area of triangle ABC formed by the coordinates a of x1, y1, x2, y2, x3, y3. Area of triangle formula ಕೇಳ್ತಿದ್ದಾರೆ. ಯಾವ್ದು ಬರುತ್ತೆ ನೋಡಿ, ಇದಂತೂ ಅಲ್ಲ, ಯಾಕಂದ್ರೆ ಪ್ಲಸ್ ಇದೆ, ಪ್ಲಸ್ ಇದೆ ಇದರಲ್ಲೂ, ಇದು ಅಲ್ಲ, ಇದು ಅಲ್ಲ. ಇಲ್ಲಿ ನೋಡ್ಕೊಂಡು ಬರೋಣ, x1 y2 minus y3, x2 y3 minus y1, x3. ಬಟ್ ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ, ಮೈನಸ್ ಇದೆ ಇವೆಲ್ಲ. ಸೊ ಫೈನಲಿ ನೋಡಿ, ಹಾಫ್ y 1 2 3 2 3 1 3 1 2 ಪ್ಲಸ್ ಇದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. The average marks scored by Ravindra in test of 6 subjects is 20. 4 in Kannada, 15 in English, 18 in Hindi, 22 in science, 21 in social studies. Then the marks scored in mathematics is ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಈಗ ಆಲ್ರೆಡಿ ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಿದೆ, 6 ಇದೆ. ಮೀನ್ ಎಷ್ಟಿದೆ, 20 ಇದೆ. ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಬರ್ಕೊಂಡು ಬರೋಣ. ಉಳಿದಿದ್ದ ಮಾರ್ಕ್ಸ್ ಎಲ್ಲ 24 ಪ್ಲಸ್ 15 ಪ್ಲಸ್ 18 ಪ್ಲಸ್ 22 ಪ್ಲಸ್ 21. ಇನ್ನೊಂದು ಯಾವುದು ಮ್ಯಾಥ್ಸು, ಎಕ್ಸ್ ಅಂತ ತಗೊಳ್ಳೋಣ. ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸಬ್ಜೆಕ್ಟು, 6. ಇಷ್ಟನ್ನು ಮಾಡಿದ್ರೆ ಎಷ್ಟು ಬರ್ತಿದೆ, ಮೀನು 20. ಸೊ ಆಲ್ 6 ಸಬ್ಜೆಕ್ಟ್, ಸಮ್ ಆಫ್ ಆಲ್ 6 ಸಬ್ಜೆಕ್ಟ್ ಡಿವೈಡೆಡ್ ಬೈ 6 ಎಷ್ಟು ಬರ್ತಿದೆ, 20. ಈಗ ನೋಡಿ, ನ್ಯೂಮರೇಟರ್ ಅಲ್ಲಿ ಇರುವಂತ ಎಲ್ಲಾ ಮಾರ್ಕ್ಸ್ ಆಡ್ ಮಾಡೋಣ. ಎಷ್ಟು ಬರುತ್ತೆ ನೋಡಿ, 24 ಪ್ಲಸ್ 15 ಎಷ್ಟಾಯ್ತು, 39 ಆಯ್ತು. 39 ಪ್ಲಸ್ 21 60 ಪ್ಲಸ್ ಇಲ್ಲೇ ನೋಡಿ 60 ಪ್ಲಸ್ 40 100 ಆಯ್ತು. ಸೊ 100 ಪ್ಲಸ್ ಎಕ್ಸ್ ಆಯ್ತು. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಎಷ್ಟಾಗುತ್ತೆ, 20 ಇಂಟು 6 ಇಟ್ ಈಸ್ 120. ಸೊ ಎಕ್ಸ್ 100 ಈ ಕಡೆ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 120 ಮೈನಸ್ 100 ಎಷ್ಟಾಯ್ತು, 20 ಬಂತು. ಆಪ್ಷನ್ ಎ ಇಸ್ ಕರೆಕ್ಟ್. ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಮೋಡ್ ಆಫ್ ಗ್ರೂಪ್ ಡೇಟಾ. ಎಸ್, ಮೋಡ್ ಫಾರ್ಮುಲಾ ಯಾವುದು ನೋಡಿ, ಇದಂತೂ ಅಲ್ಲ, ಬಿಕಾಸ್ ದಿಸ್ ಫಾರ್ಮುಲಾ ಇಸ್ ರಿಲೇಟೆಡ್ ಟು ಮೀನ್ ಆಯ್ತು. ಈ ಫಾರ್ಮುಲಾ ನೋಡಿ, ಮೀಡಿಯನ್ ಫಾರ್ಮುಲಾ ಆಯ್ತು. ಸೊ ಇನ್ನು ಉಳ್ಕೊಂಡಿರೋದು ಇವೆರಡೇ ಅಲ್ವಾ, ಇವೆರಡರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. f0 ಅಥವಾ f0 ಅಂತ ಕೂಡ ನೀವು ಹೇಳ್ಬೋದು. ಸೊ ವಿಚ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, the median and mode of group data are 10 and 12 respectively. Then the mean of the score. So ಈ ಮೂರಕ್ಕೂ ಇರುವಂತ ರಿಲೇಶನ್ಶಿಪ್ ನೋಡ್ಕೋಬೇಕು ನೀವು. ಯಾವ ರಿಲೇಶನ್ಶಿಪ್ ಇದೆ, 3 median is equal to 2 mean plus mode ಆಯ್ತು. 2 mean plus mode. 3 median ಅಂತಂದ್ರೆ ಏನಾಯ್ತು, 3 into 10 which is equal to 2 mean ಹಾಗೆ ಇಟ್ಕೊಳ್ಳಿ, plus 12 ಆಯ್ತು. ಇಲ್ಲೇ ನೋಡಿ 3 into 10 into 3, ಇಲ್ಲೇ ನೋಡಿ 10 into 3 ಎಷ್ಟಾಯ್ತು, 30. So 30 minus 12 is equal to 2 mean. 30 minus 12 ಏನಾಯ್ತು, 18 is equal to 2 mean ಆಯ್ತು. 2 ones are 9s. So option ಏನ್ ಬಂತು, 9 is the mean. Angle lesson. In the given figure, angle B is 90 degree. AB and BC are equal to 3 cm. Then the length of AC. Yes, ಹೇಳಿದೀನಿ. ಪೈಥಾಗರಸ್ ಥಿಯರಮ್ ಅಲ್ಲಿ 2 ಸೈಡ್ ಈಕ್ವಲ್ ಆಗಿದ್ರೆ ಅದಕ್ಕೆ ನೀವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ನೋಡಿ 3√2 ಅಂತಾನೆ ಡೈರೆಕ್ಟ್ ಆಗಿ ಹಾಕಿ, ವಿಚ್ ಇಸ್ ಆಪ್ಷನ್ ಸಿ. ಓಕೆ, ನೋಡಿ ಅಲ್ಲೂ ಅಪ್ಲೈ ಮಾಡಿದ್ವಿ, ಇಲ್ಲೂ ಅಪ್ಲೈ ಆಗ್ತಿದೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ ಇಫ್ ಎ ಬಿ ಈಕ್ವಲ್ಸ್, ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ. ಎ ಬಿ ಎಷ್ಟು ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್. ವಾಟ್ ಈಸ್ ಎ ಡಿ, 6 ಸೆಂಟಿಮೀಟರ್. ಎ ಸಿ ಎಷ್ಟು ಕೊಟ್ಟಿದ್ದಾರೆ, 12 ಸೆಂಟಿಮೀಟರ್. ಹಾಗಾದ್ರೆ ಎ ಇ ಎಷ್ಟಾಗುತ್ತೆ ಅಂತಂದ್ರೆ ಜಸ್ಟ್ ಅಬ್ಸರ್ವ್. ನಾವೇನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಅಪ್ಲೈ ಬಿ ಪಿ ಟಿ ಅಪ್ಲೈ ಮಾಡ್ಬೇಕಾಗುತ್ತೆ. ಬಿ ಪಿ ಟಿ ಅಂತಂದ್ರೆ ಏನಾಯ್ತು, ಸೊ ಎ ಡಿ ಬೈ ಎ ಬಿ. ಸೊ ಸ್ಮಾಲ್ ಸೈಡ್ ನೋಡಿ, ಇಲ್ಲಿ ಸ್ಮಾಲ್ ಸೈಡ್ ಡಿವೈಡೆಡ್ ಬೈ ಕಂಪ್ಲೀಟ್ ಸೈಡ್. ಅದೇ ತರ ಇಲ್ಲೂ ಅಷ್ಟೇ, ಎ ಇ ಬೈ ಎ ಸಿ ಆಗುತ್ತೆ. ಸೊ ಎ ಡಿ ಎಷ್ಟಿದೆ, 6/9 ವಿಚ್ ಇಸ್ ಈಕ್ವಲ್ ಟು, ಎ ಇ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳಿ, ವೇರ್ ಇಸ್ ಈಕ್ವಲ್ ಟು 12. ಸೊ ಇಲ್ಲೇ ಅಬ್ಸರ್ವ್ ಮಾಡಿ, 3 ಇಂದ ನಾವು ಡಿವೈಡ್ ಮಾಡಿದ್ರೆ 3 3s 3 4s. ಇಲ್ಲೇ ನೋಡಿ 3 1s 3 2s. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 4 2s 8 ಆಯ್ತು. ಆಪ್ಷನ್ ಡಿ ಇಸ್ ಕರೆಕ್ಟ್, 8 ಬರುತ್ತೆ. ಓಕೆ, 9/6 ಅಂತಂದ್ರೆ ಜಸ್ಟ್ ಅಬ್ಸರ್ವ್. 6/9 ಅಂತಂದ್ರೆ ರೇಷಿಯೋ ಎಷ್ಟು ಬರುತ್ತೆ, 2/3 2/3. ಅದೇ ತರ ನಿಮ್ಗೆ 8/12 ಅಂದ್ರೂ 2/3 ಬರುತ್ತೆ. 4 ಇಂದ ಡಿವೈಡ್ ಮಾಡಿದ್ರೆ 4 2s 4 3s. ಸೊ ರೇಷಿಯೋ ಏನಾಗುತ್ತೆ, 2/3 ಆಗುತ್ತೆ. ಸೊ ಆನ್ಸರ್ ಇಸ್ 8 ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ಕೊಂಡು ಬರೋಣ. In triangle ABC is similar to triangle PQR and their areas in the 16. If BC is 7 cm, then the length of QR. ನೋಡಿ ಇಲ್ಲಿ 49 ನೋಡಿ, 40 square root of 49 is 7 ಬಂದಿದೆ ಅಂದ್ರೆ square root of 16 ಎಷ್ಟು ಬರುತ್ತೆ, ಇಟ್ ಇಸ್ 4 ಆಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಏರಿಯಾ ಕೊಟ್ಟು ಸೈಡ್ಸ್ ಕೇಳಿದ್ರೆ ಜಸ್ಟ್ ಯು ಟೇಕ್ ಸ್ಕ್ವೇರ್ ರೂಟ್ ಆಫ್ ಏರಿಯಾ ಮಾಡಿ ಅಂತ ಹೇಳಿ. ಓಕೆ, ಸೈಡ್ಸ್ ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಏರಿಯಾ.
ಏರಿಯಾ ಬೇಕು ಅಂದ್ರೆ ಸ್ಕ್ವೇರ್ ಆಫ್ ಸೈಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. 29th question. The measure of three sides of triangle are in the ratio 3:4:5 then the angle is ಅಂತ ಹೇಳಿ ಜಸ್ಟ್ ಅಬ್ಸರ್ವ್ ಮಾಡಿ. ಕೆಲವೊಂದು ಟೈಮ್ ಆಂಗಲ್ಸ್ ಅಂತ ಕೊಡ್ತಾರೆ, ಕೆಲವೊಂದು ಟೈಮ್ ಸೈಡ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರುವಂತ ವರ್ಡ್ ಯಾವುದು? ಸೈಡ್ಸ್. ಅಂದ್ರೆ ಸೈಡ್ಸ್ ನಾವು ತಗೊಂಡ್ರೆ ಹೇಗಿರುತ್ತೆ ಅಂತಂದ್ರೆ ಲೈಕ್ 3, 4, 5 ಅಂತೆ. ಸೊ ನೋಡಿ ಇಲ್ಲಿ 3, 4, 5 ಅನ್ನೋದು ಏನಾಯ್ತು? ಪೈಥಾಗರಸ್ ಟ್ರಿಪ್ಲೆಟ್ ಆಯ್ತು. ಪೈಥಾಗರಸ್ ಟ್ರಿಪ್ಲೆಟ್ಸ್. ಹಾಗಾದ್ರೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ಸೈಡ್ಸ್ ಕೊಟ್ಟಿರೋದು, ಆಂಗಲ್ ಅಲ್ಲ. ಕೆಲವೊಂದು ಟೈಮ್ ಆಂಗಲ್ ಕೊಟ್ಟಾಗ ನೀವು ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೇಕಾಗತ್ತೆ. 3 ಆಂಗಲ್ ನ ಆಡ್ ಮಾಡಿದ್ರೆ ನಿಮ್ಗೆ 180 ಬರುತ್ತಲ್ಲ. ಸೊ ಆ ತರ ನೋಡ್ಕೊಂಡು ಆಂಗಲ್ ನ ನೋಡಿನೂ ಯು ಕ್ಯಾನ್ ಸೇ ದಟ್ ವೆದರ್ ಇಟ್ ಇಸ್ ರೈಟ್ ಆಂಗಲ್ ಆರ್ ನಾಟ್. ಬಟ್ ಹಿಯರ್ ಸ್ಪೆಸಿಫಿಕಲಿ ಏನ್ ಮೆನ್ಷನ್ ಮಾಡಿದ್ದಾರೆ? ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೈಡ್ಸ್ ಅಂತಂದ್ರೆ 3, 4, 5 ಆರ್ ದಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ಆಯ್ತು. ಟ್ರಿಪ್ಲೆಟ್ಸ್ ಆದ್ರೆ ಏನಾಯ್ತು? ಇಟ್ ಅಪ್ಲೈಸ್ ಪೈಥಾಗರಸ್ ಥಿಯರಮ್. ಸೊ ಇಟ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಹೇಳಿ ಕೇಳ್ತಾರೆ. 4ರಲ್ಲಿ ಯಾವ್ದು ಟ್ರೂ ಅಂತ ಹೇಳಿ. 2 similar triangles are always congruent ಆಗಲ್ಲ, because all similar figures are not congruent, but all congruent figures are similar. ಹಾಗಾದ್ರೆ ಇಲ್ಲಿ 2 ಸಿಮಿಲರ್ ಟ್ರಯಾಂಗಲ್ ಕಾಂಗ್ರಿಯೆಂಟ್ ಅಂದ್ರೆ ಏನಾಗಿರ್ಬೇಕು? ಕಾಂಗ್ರಿಯೆಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ಈಗ ನಾವು ಒಂದ್ರ ಮೇಲೆ ಒಂದು ಏನು ಓವರ್ಲ್ಯಾಪ್ ಆಗ್ಬೇಕು ಅಂದ್ರೆ ಸೇಮ್ ಮೆಜರ್ಮೆಂಟ್ಸ್ ಇರಬೇಕು ಅಂತ ಹೇಳಿ. ಅದಾಗಲ್ಲ. ಆಲ್ ಸ್ಕ್ವೇರ್ಸ್ ಆರ್ ಆಲ್ವೇಸ್ ಸಿಮಿಲರ್, ಆಲ್ ಸರ್ಕಲ್ಸ್ ಆರ್ ನಾಟ್ ಆಲ್ವೇಸ್ ಸಿಮಿಲರ್, ಆಲ್ ರೆಕ್ಟಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆಲ್ ಸ್ಕ್ವೇರ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಎಸ್, ಸಿಮಿಲರ್ ಆಗತ್ತೆ. ಆಲ್ ಸರ್ಕಲ್ಸ್ ಆರ್ ಆಲ್ವೇಸ್ ನಾಟ್, ಇದಾಗಲ್ಲ. ನೋಡಿ ಇಲ್ಲಿ ಆಲ್ ಸರ್ಕಲ್ಸ್ ಆರ್ ನಾಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದು ಅಲ್ಲ. ಆಲ್ ರೆಕ್ಟಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್, ರೆಕ್ಟಾಂಗಲ್ ಆಗಕ್ಕೆ ಚಾನ್ಸ್ ಇಲ್ಲ. ಬಟ್ ದಿಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಆಲ್ ಸ್ಕ್ವೇರ್ಸ್ ಆರ್ ಆಲ್ವೇಸ್ ಸಿಮಿಲರ್, ಆಲ್ ಸ್ಕ್ವೇರ್ ಆರ್ ಆಲ್ವೇಸ್ ಸಿಮಿಲರ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, in the adjoining figure, tangents are drawn from an external point P to any internally touching circles. If AP equals 8 cm, then the measure of CP ಅಂತ ಹೇಳಿ ಕೊಟ್ಟಿದ್ದಾರೆ. ಜಸ್ಟ್ ಅಬ್ಸರ್ವ್. CP ಅಂತಂದ್ರೆ ನೋಡಿ ಇಲ್ಲಿ, ಈಗ ನೋಡಿ ಇಲ್ಲಿ ಈ AP ಎಷ್ಟು ಕೊಟ್ಟಿದ್ದಾರೆ? 8. ನಾವು AB ಎಷ್ಟಾಗುತ್ತೆ? 8. ಬಿಕಾಸ್ tangents drawn from an external point equal. ಈಗ ಈ ಸ್ಮಾಲರ್ ಸರ್ಕಲ್ಗೆ PB ಮತ್ತೆ CP ಇವೆರಡು ಟ್ಯಾಂಜೆಂಟ್ಸ್ ಆಗಾದ್ರೆ ಇದು 8 ಅಂದ್ಮೇಲೆ ಇದು 8 ಇರಬೇಕು, ವಿಚ್ ಇಸ್ ಆಪ್ಷನ್ ಸಿ. ನೋಡಿ ಸೇಮ್ ಪ್ರಾಪರ್ಟಿ, ಜಸ್ಟ್ ಅಬ್ಸರ್ವ್ ಮಾಡಿ. ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವೆಶನ್ ಹೋಗಿ. AP and PB are tangent to a circle of center O. If angle APB equals 30 degree, then the measure of OAP ಅಂತಂದ್ರೆ ಯಾವ್ದಾಯ್ತು? OAP ಅಂದ್ರೆ ಈ ಆಂಗಲ್ ಎಷ್ಟು ಅಂತ ಕೇಳ್ತಿದ್ದಾರೆ. ಬಟ್ ನೆನಪಿರ್ಲಿ, ನಿಮಗೆ ಗೊತ್ತಿದೆ ಥಿಯರಮ್ 1 ಪ್ರಕಾರ ರೇಡಿಯಸ್ಸು ಟ್ಯಾಂಜೆಂಟ್ ಯಾವಾಗಲೂ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಡೈರೆಕ್ಟ್ ಆಗಿ 90 ಡಿಗ್ರಿ ನೀವು ಹಾಕ್ಬೋದಿತ್ತು. ಅದೇ ನೋಡಿ ಆಂಗಲ್ ಬಿಟ್ವೀನ್ ರೇಡಿ ಅಂತ ಕೇಳಿದ್ರೆ ಏನ್ ಬರೀತಿದ್ರಿ? 150 ಆನ್ಸರ್ ಬರ್ತಿತ್ತು. ಕನ್ಫ್ಯೂಸ್ ಆಗಬಾರ್ದು. ಈ ತರ ಮೆಜರ್ಮೆಂಟ್ ಕೊಟ್ಟಿದ ತಕ್ಷಣ ಅವರು ಸ್ವಲ್ಪ ನೋಡ್ಕೋಬೇಕು. ಆಂಗಲ್ ಬಿಟ್ವೀನ್ ರೇಡಿಯಸ್ ಕೊಟ್ಟಿದ್ದಾರೆ, ಬಿಕಾಸ್ ಆಕ್ಚುಲಿ ಅದು ಆಪ್ಷನ್ ಇಲ್ಲ ಆಕ್ಚುಲಿ 150 ಅಂತ ಹೇಳಿ. ಬಟ್ ಇಲ್ಲಿ OAP ಅಂತಂದ್ರೆ ಆಂಗಲ್ ಯಾವ್ದಾಯ್ತು? ಎ ಕೇಳ್ತಿದ್ದಾರೆ. ಸೊ ರೇಡಿಯಸ್ ಟ್ಯಾಂಜೆಂಟ್ ದೇ ಆರ್ ಪರ್ಪೆಂಡಿಕ್ಯುಲರ್, ಸೊ ಆಂಗಲ್ 90 ಡಿಗ್ರಿ. ನೆಕ್ಸ್ಟ್ ನೋಡ್ತಾ ಬನ್ನಿ. ಇನ್ ದಿ ಫಿಗರ್ ದಿ ಕಾರ್ಡ್ ಅಂತ ಕೇಳ್ತಾರೆ. ಕಾರ್ಡ್ ಅಂತಂದ್ರೆ ನೋಡಿ ಇಲ್ಲಿ ಲೈನ್ ಸೆಗ್ಮೆಂಟ್ ಆಗಿರ್ಬೇಕು. ನೋಡಿ ಇಲ್ಲಿ ಕಾರ್ಡ್ ಅಂದ್ರೆ ಇಟ್ ಇಸ್ ಜಸ್ಟ್ ಲೈನ್ ಸೆಗ್ಮೆಂಟ್, ಅದು ಲೈನ್ ಸೆಗ್ಮೆಂಟ್ ಆಗುತ್ತೆ. ಓಕೆ, ನಾಟ್ ಅ ಸ್ಟ್ರೈಟ್ ಲೈನ್ ಅಲ್ಲ, ಲೈನ್ ಸೆಗ್ಮೆಂಟ್. ನೋಡಿ ಇದೇನಾಯ್ತು? AB ಅನ್ನೋದು ಟ್ಯಾಂಜೆಂಟ್ ಆಯ್ತು, CD ಅನ್ನೋದು ಸೀಕೆಂಟ್ ಆಯ್ತು. ಬಟ್ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಇದು MN. ನೋಡಿ MN ಅನ್ನೋದು ಡಯಾಮೀಟರ್ ಅಲ್ವಾ ಮ್ಯಾಮ್ ಅಂತ ನೀವು ಕೇಳ್ಬೋದು. ಬಟ್ ಯು ನೋ ದಟ್ ದ ಲಾಂಗೆಸ್ಟ್ ಕಾರ್ಡ್ ಇಸ್ ಆಲ್ಸೋ ಡಯಾಮೀಟರ್. ನಾವು ಡಯಾಮೀಟರ್ ನ ಲಾಂಗೆಸ್ಟ್ ಕಾರ್ಡ್ ಅಂತ ಕೂಡ ಕರಿತೀವಿ. ಸೊ ವಿಚ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. Shilpa has constructed triangle AB', similar to triangle ABC according to the given ratio. The ratio of corresponding sides of triangle ABC and triangle AB', ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ABC ಇರೋದು, ನೋಡಿ ಕಂಪ್ಲೀಟ್ ಆಗಿ ABC ಇರೋದು ಬಿಗ್ಗರ್. ಸೊ ಇನ್ಸೈಡ್ ಬಂದಿದೆ. ಹಾಗಾದ್ರೆ ಎಷ್ಟು ಪಾರ್ಟ್ಸ್ ಮಾಡಿದೀವಿ? ನೋಡಿ ಎಷ್ಟು ಪಾರ್ಟ್ಸ್ ಮಾಡಿರೋದು ಇಲ್ಲಿ? 1, 2, 3, 4, 5, 6 ಅಂತಂದ್ರೆ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 6 ಪಾರ್ಟ್ಸ್ ಇದೆ. ಅಥವಾ ಇಲ್ಲಿಂದ ಇಲ್ಲಿಗೂ ನೋಡ್ಕೋಬಹುದು ನೀವು. ನೋಡಿ ಇಲ್ಲಿ 1, 2, 3, 4:6 ಆಗುತ್ತೆ. ಇದು 4:6 ಆಗುತ್ತೆ ಅಂದ್ರೆ 4/6, 4:6 ಅಂತಂದ್ರೆ ವಿಚ್ ಇಸ್ ಆಪ್ಷನ್ ಎ. 6:4 ಅಲ್ಲ, ಇಟ್ ಇಸ್ 4:6. ಯಾಕಂದ್ರೆ ನಾನು ಇದಕ್ಕೆ ಸಿಂಪಲ್ ಆಗಿ ಹೇಳಿದೀನಿ, ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್ ಅಂತ ಹೇಳಿ. ಹೈಯೆಸ್ಟ್ ನಂಬರ್ 6, ಬಿ ನ ಜಾಯಿನ್ ಮಾಡಿರೋದು 6, ಡಿನಾಮಿನೇಟರ್ 6. ಸೊ ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್ ಅಂದ್ರೆ 4:6, ವಿಚ್ ಇಸ್ ಆಪ್ಷನ್ ಎ.
ನೆಕ್ಸ್ಟ್ ನೋಡ್ತಾ ಬರೋಣ. ನೋಡಿ 35th ಇಂದ ನಿಮಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಸ್ಟಾರ್ಟ್ ಆಗಿದೆ. ಇನ್ ದಿ ಗಿವನ್ ಫಿಗರ್ ದಿ ಕರೆಕ್ಟ್ ಮ್ಯಾಥಮ್ಯಾಟಿಕಲ್ ಈಕ್ವೇಶನ್ ರಿಲೇಟೆಡ್ ಟು ಗೋನ್. ನೋಡಿ ಇಲ್ಲಿ ಸ್ಲಾಂಟ್ ಹೈಟು 6h ಅಂತಂದ್ರೆ ಫಾರ್ಮುಲಾ ಏನಿದೆ ನಿಮಗೆ L is equal to root of h square plus r square. ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಏನೇ ಕರೆಕ್ಟ್, ಬಿಕಾಸ್ L is equal to root of r square plus h square ಆಗುತ್ತೆ, h square plus r square ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎ ಫನಲ್ ಗಿವನ್ ಇನ್ ದಿ ಫಿಗರ್ ಇನ್ ದಿ ಕಾಂಬಿನೇಷನ್ ಆಫ್. ನೋಡಿ ಇಲ್ಲಿ ಯಾವ್ದಿದು? ಸಿಲಿಂಡರ್. ಇದು ಸಿಲಿಂಡರ್. ಆಕ್ಚುಲಿ ನಾನು ಈ ಕ್ವೆಶ್ಚನ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿದಾಗ್ಲೂ ಹೇಳಿದ್ದೆ, ಜೊತೆಗೆ ಬೋರ್ಡ್ ಪೇಪರ್ ಸೆಕೆಂಡ್ ಪೇಪರ್ ರಿಲೀಸ್ ಮಾಡಿದ್ರಲ್ಲ ಆ ಪೇಪರ್ ಅಲ್ಲೂ ಇದೇ ಕ್ವೆಶ್ಚನ್ ಕೊಟ್ಟಿದ್ರು. ಸೊ ಇದೇನಿದು? ಫಸ್ಟ್ ಟ್ರಮ್ ಆಫ್ ಕೋನ್. ಫಸ್ಟ್ ಟ್ರಮ್ ಆಫ್ ಕೋನ್ ನೋಡಿ ಯಾವ್ದಿದೆ? ಆಪ್ಷನ್ ಬಿ, ಎ ಸಿಲಿಂಡರ್ ಅಂಡ್ ಫಸ್ಟ್ ಟ್ರಮ್ ಆಫ್ ಕೋನ್. ನೆಕ್ಸ್ಟ್ ಬರೋಣ. A first term of cone-shaped jaggery is melted and remolded completely to the shape of sphere. Then the unchanged quantity is ಅಂತಂದ್ರೆ ವಾಲ್ಯೂಮ್. ನಾನು ಹೇಳಿದ್ದೀನಿ, ಒಂದು ಸಾಲಿಡ್ ನ ಇನ್ನೊಂದು ಸಾಲಿಡ್ ಆಗಿ ನೀವು ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ their volumes remain same. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಕ್ವೆಶ್ಚನ್ ನಂಬರ್ 38 ಇದೆ. If two solid hemisphere of same radius are joined together along their bases, the surface area of new solid. ನೋಡಿ, ಟೂ ಸಾಲಿಡ್ ಹೆಮಿಸ್ಪಿಯರ್ ನೋಡಿ ಈ ತರ ಇರುವಂತ ಹೆಮಿಸ್ಪಿಯರ್, ಎರಡು ಹೆಮಿಸ್ಪಿಯರ್ ಏನಾಗಿದೆ? ದರ್ ಕಂಬೈನ್ ಟುಗೆದರ್. ಹೆಮಿಸ್ಪಿಯರ್ ನ ನೀವು ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ಸ್ಪಿಯರ್ ಆಗುತ್ತೆ. ಸೊ ಸ್ಪಿಯರ್ ಸರ್ಫೇಸ್ ಏರಿಯಾ ಏನಾಗುತ್ತೆ? 4πr². ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, if the slant height and the radius of cone is 7 and 2 centimeter, then the curved surface area of cone is ಅಂತ ಹೇಳಿ ಕೇಳ್ತಾರೆ. ಸೊ ರೇಡಿಯಸ್ ಕೊಟ್ಟಿದ್ದಾರೆ ನೋಡಿ, ಹೈಟ್ ಇದೆ, ರೇಡಿಯಸ್ ಇದೆ. ಸೊ ನಮಗ್ ಬೇಕಾಗಿರೋದು ಕರ್ವ್ಡ್ ಸರ್ಫೇಸ್ ಏರಿಯಾ. ಫಾರ್ಮುಲಾ ಏನು? CSE ಆಫ್ ಕೋನ್ ಫಾರ್ಮುಲಾ πRL. ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ ಇಸ್ 2, L is 7. ನೋಡಿ 7 ಕ್ಯಾನ್ಸಲ್ ಆಯ್ತು, 22 2s 44 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಓಕೆ, ನೆಕ್ಸ್ಟ್ ಬನ್ನಿ. ಲಾಸ್ಟ್ ಕ್ವೆಶ್ಚನ್ ನೋಡಿ, a cup is in the shape of first term of cone of height 6 cm and the radii of two circular bases is 2 and 1 cm. Then the maximum water that can be stored in this glass is ಅಂತ ಹೇಳಿ ಕೇಳ್ತಾರೆ. ಮ್ಯಾಕ್ಸಿಮಮ್ ಆಫ್ ವಾಟರ್ ಅಂತ ಕೇಳ್ತಿದ್ದಾರೆ ಅಂತಂದ್ರೆ ನೀವು ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿ. ವಾಲ್ಯೂಮ್ ಫಾರ್ಮುಲಾ 1/3πh r1² r2² r1 r2 ಫಾರ್ಮುಲಾ ಯೂಸ್ ಮಾಡಬೇಕು. ಸೊ 1/3 ಹಾಗೆ ಇದೆ, 22/7 ಹಾಗೆ ಇದೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ, 6. ಸೊ ಇಲ್ಲಿ ನೋಡಿ r1² ಅಂದ್ರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 2² 1² ಪ್ಲಸ್ 2 into 1. ಇದು ಸಿಂಪ್ಲಿಫೈ ಮಾಡೋಣ ನೋಡಿ. 2 1s, ಸಾರಿ ಇಲ್ಲಿ 3 1s 3 2s. ಇಲ್ಲಿ ನೋಡಿ, ಇಲ್ಲಿ 22 into 2 44/7 ಆಯ್ತು. ಇಲ್ಲಿ ನೋಡ್ಕೊಂಡು ಬನ್ನಿ, 2² ಎಷ್ಟು? 4. 4 + 1 ಎಷ್ಟು? 4 + 1 5. 2 1s 2. 5 + 2 ಎಷ್ಟಾಯ್ತು? 7 ಆಯ್ತು. ಇಲ್ಲಿ ನೋಡಿ 7 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದು 44 ಸೆಂಟಿಮೀಟರ್ ಕ್ಯೂಬ್. ನೋಡಿ ಎಲ್ಲಾ ಕ್ವೆಶನ್ಸ್ ಈ ತರ ಸಿಂಪ್ಲಿಫೈ ಆಗಿ ಫೈನಲ್ ಹೋಲ್ ನಂಬರ್ಸ್ ಬರೋ ತರನೇ ಇರುತ್ತೆ, ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಇಷ್ಟು ಶಿವಮೊಗ್ಗ ಪೇಪರ್ ಅಲ್ಲಿ ಕೇಳಿದ್ದಂತ ಮ್ಯಾಥ್ಸ್ ಕ್ವೆಶನ್ಸ್. ಆಲ್ಮೋಸ್ಟ್ ನಾವೆಲ್ಲ ಡಿಸ್ಕಸ್ ಮಾಡಿದಷ್ಟು ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿದ್ದೀನಿ, ಕೆಲವೊಂದು ಸ್ಯಾಂಪಲ್ ಪೇಪರ್ಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸು ಇದೆ, ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅವೆರಡನ್ನು ಟ್ರೈ ಮಾಡಿ. ಜೊತೆಗೆ ಫಿಸಿಕ್ಸ್ ಕ್ವೆಶನ್ಸ್ ಈಸಿ ಇದೆಯಾ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಬೇಕು. ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡಿರೋಂಥ ಕಾನ್ಸೆಪ್ಟ್ಸೇ ಇದೆಯಾ ಪೇಪರ್ ಅಲ್ಲಿ ಫಿಸಿಕ್ಸ್ ಕ್ವೆಶನ್ಸ್, ನೀವು ನೋಡಿ ಆನ್ಸರ್ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ಸೆಷನ್ ಅಲ್ಲಿ ಎಲ್ಲರೂ ಪ್ರಿಪರೇಟರಿ ಎಕ್ಸಾಮ್ಗೆ ರೆಡಿ ಆಗಿರಿ. ನಾನು ಲಿಂಕ್ ನ ಪೋಸ್ಟ್ ಮಾಡ್ತೀನಿ, ನೀವು ಅಟೆಂಡ್ ಮಾಡಿ ನಿಮ್ಮ ಮಾರ್ಕ್ಸ್ ನ ನನಗೆ ಕಮೆಂಟ್ ಮಾಡಬೇಕು. ಸೊ ಆಲ್ ದ ಬೆಸ್ಟ್ ಫಾರ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಇನ್ನು ನಾನು ನಿಮಗೆ ಫೈನಲ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಿಲ್ಲ, ನಾನು ಮಾಡ್ತಿರೋ ಅಂತ ಪ್ರಿಪರೇಟರಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.